ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಿಮ್ಮ ಮೊದಲ ಪತ್ರಿಕೆಯಾಗಿರುವಂತಹ ಭಾರತದಲ್ಲಿನ ಸಾಮಾಜಿಕ ಸಮಸ್ಯೆಗಳು ಇದರಲ್ಲಿ ಬರುವಂಥ ಎರಡನೆಯ ಘಟಕವಾಗಿರುವ ಅಪರಾಧದ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅಪರಾಧಕ್ಕೆ ಕಾರಣಗಳನ್ನು ಕೆಲವೊಂದು ವಿಚಾರ ಪಂಥಗಳು ವ್ಯಕ್ತಪಡಿಸಿರುವಂಥ ವಿಚಾರ ಪಂಥಗಳನ್ನು, ಹಾಗೆ ಅಪರಾಧಕ್ಕೆ ಭೌತಿಕ ಮತ್ತು ಭೌಗೋಳಿಕ ಅಂಶಗಳು, ಜೈವಿಕ ಕಾರಣಗಳನ್ನು ಚರ್ಚಿಸಿದ್ದೇವೆ. ಈ ಅವಧಿಯಲ್ಲಿ ಅಪರಾಧಕ್ಕೆ ಕಾರಣವಾಗಿರುವ ಇನ್ನುಳಿದ ಅಂಶಗಳನ್ನು ಚರ್ಚಿಸೋಣ. Dear students, welcome to sociology class. We are discussing about the first paper, the problems of India. Here, second unit in crime, we are discussing about the causes of crime. In previous class, already we discussed some scholars' opinion to causes of crime, and we already discussed two major causes to crime. The first one, physical or geographical factors and biological factors. In this class, we will discuss remaining causes to crime. ಅಪರಾಧಕ್ಕೆ ಮೂರನೆಯ ಕಾರಣ ಆನುವಂಶೀಯತೆಯ ಪಾತ್ರ ಅಂತ. ಜೀವಶಾಸ್ತ್ರದ ಒಂದು ಶಾಖೆಯು ಆನುವಂಶೀಯತೆಯ ಅಧ್ಯಯನದ ಪ್ರಾರಂಭವನ್ನು ಮಾಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇದರಿಂದಾಗಿ ಕೆಲವು ವಿದ್ವಾಂಸರು ಅಪರಾಧದ ಕಾರಣಗಳನ್ನು ಆನುವಂಶೀಯತೆ ಮತ್ತು ಗುಣಾಣುಗಳ ಹಿನ್ನೆಲೆಯಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಆನುವಂಶೀಯತೆ ಮತ್ತು ಗುಣಾಣುಗಳ ಹಿನ್ನೆಲೆಯಲ್ಲಿ ಆರ್.ಎಲ್. ಡಗ್ಡೆಲ್ಲರು ತಮ್ಮ ದಿ ಜೂಕ್ಸ್ ಎ ಸ್ಟಡಿ ಇನ್ ಕ್ರೈಮ್, ಪೆಪೋರಿಸಮ್, ಡಿಸೀಸ್ ಆ್ಯಂಡ್ ಹೆರಿಡಿಟಿ ಎನ್ನುವಂತಹ ಕೃತಿಯಲ್ಲಿ 1884ರಲ್ಲಿ ಪ್ರಕಟವಾಗಿರುವ ಕೃತಿಯಲ್ಲಿ 18ನೇ ಶತಮಾನದ ಪೂರ್ವದಲ್ಲಿನ ಜೂಕ್ ಕುಟುಂಬದ ವಂಶಸ್ಥರ ಒಂದು ಅಧ್ಯಯನವನ್ನು ಪ್ರಸ್ತಾಪಿಸಿದ್ದಾರೆ. ಈ ಕೃತಿಯಲ್ಲಿ ಅಪರಾಧಕ್ಕೆ ಆನುವಂಶೀಯತೆ ಮತ್ತು ಗುಣಾಣುಗಳು ಹೇಗೆ ಕಾರಣವಾಗಿವೆ ಅನ್ನುವಂಥ ಒಂದು ವಾದವನ್ನು, ವಿಚಾರವನ್ನು ಈ ಕೃತಿಯ ಮೂಲಕ ಪ್ರತಿನಿಧಿಸುವಂಥ ಪ್ರಯತ್ನವನ್ನು ಆರ್.ಎಲ್. ಡಗ್ಡೆಲ್ಲರು ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. 150 ವರ್ಷಗಳ ಅವಧಿಯಲ್ಲಿ, ಒಟ್ಟು 150 ವರ್ಷಗಳ ಅವಧಿಯಲ್ಲಿ ಸುಮಾರು 1200 ಸದಸ್ಯರಲ್ಲಿ, 1200 ಸದಸ್ಯರಲ್ಲಿ, ಈ ಜೂಕ್ ಕುಟುಂಬದ 1200 ಸದಸ್ಯರಲ್ಲಿ ಸುಮಾರು 400 ಜನ ರೋಗಿಗಳಿದ್ದರು. 400 ಜನ ರೋಗಗಳಿಂದ, ಒಂದಿಲ್ಲ ಒಂದು ರೋಗಗಳಿಂದ ಬಳಲಿದ್ದನ್ನು ಕಾಣ್ತೀವಿ. ಸುಮಾರು 300 ಜನ ದಿವಾಳಿಯಾಗಿರುವಂಥದ್ದನ್ನು ಕಾಣ್ತೀವಿ. ಬೇರೆ ಬೇರೆ ಚಟಗಳಿಗೆ, ಹವ್ಯಾಸಗಳಿಗೆ ಒಳಪಟ್ಟು ದಿವಾಳಿಯಾದದ್ದನ್ನು ಕಾಣ್ತೀವಿ. ಸುಮಾರು 130 ಜನ ಅಪರಾಧಿಗಳಾಗಿರುವಂಥದ್ದನ್ನು ಕಾಣ್ತೀವಿ. ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ದನ್ನು ಕಾಣ್ತೀವಿ. ಇವರಲ್ಲಿ 7 ಜನ ಕೊಲೆಗಾರರಾಗಿರುವಂಥದ್ದನ್ನು ಕಾಣ್ತೀವಿ. ಹಾಗೆ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರು ವೇಶ್ಯಾವೃತ್ತಿಯಲ್ಲಿ ತೊಡಗಿದ್ದರು ಅನ್ನುವಂಥ ಒಂದು ಅಂಕಿ ಅಂಶಗಳನ್ನು ಪ್ರಸ್ತಾಪಿಸ್ತಾರೆ. ಒಂದು ವಂಶದ ಎಲ್ಲ ಸದಸ್ಯರನ್ನ
ಅಧ್ಯಯನಗೈದಾಗ ಇವರಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಅಪರಾಧದ ಚಟುವಟಿಕೆಯಲ್ಲಿ ತೊಡಗಿದಂಥವರು, ರೋಗಗ್ರಸ್ತರಾದವರನ್ನು, ದಿವಾಳಿಯಾದವರನ್ನು ನೋಡಿದಾಗ ಇವೆಲ್ಲದಕ್ಕೂ ಆ ಕುಟುಂಬದ ಅಥವಾ ವಂಶದ ಆನುವಂಶೀಯತೆ ಗುಣಾನುಗಳೇ ಕಾರಣ ಅನ್ನುವಂಥದ್ದನ್ನು ಡಗ್ಡೆಲ್ಲರ ಅಭಿಪ್ರಾಯ. ಹಾಗೆ ಲಾಂಗೆ ಜೊಹಾನ್ನಿಸ್ ಎನ್ನುವನು ಇವನೊಂದು ಅಧ್ಯಯನವನ್ನು ಮಾಡಿದಾನ. ಇವನು ಬವೇರಿಯಾದಲ್ಲಿರುವ 13 ಅವಳಿಗಳನ್ನು ಅಧ್ಯಯನ ಮಾಡಿದಾನ. ಈ 13 ಅವಳಿಗಳಲ್ಲಿ ಸುಮಾರು 10 ಅವಳಿ ಜೋಡಿಗಳಲ್ಲಿ ಒಂದು ಅಪರಾಧ ಪ್ರವೃತ್ತಿ ಕಂಡು ಬಂದಿವೆ. ಅಂದರೆ ಈ ಒಂದು ಅಧ್ಯಯನವೂ ಕೂಡ ಏನನ್ನು ಪ್ರತಿನಿಧಿಸ್ತದ ಅಂತಂದರೆ, ಅಪರಾಧಕ್ಕೆ ಆನುವಂಶಿಕತೆಯೂ ಕೂಡ ಅಥವಾ ಆನುವಂಶಿಕವಾಗಿ ಬಂದಂಥ ಗುಣಾಣುಗಳು ಕೂಡ ಕಾರಣ ಅನ್ನುವಂಥದ್ದನ್ನು ನಾವು ಇದರ ಮೂಲಕ ತಿಳಿದುಕೊಳ್ಳಬಹುದು ಅಂತ. ಸೊ ಅಪರಾಧದ ಅಧ್ಯಯನದಲ್ಲಿ ನೇಚರ್ ಆ್ಯಂಡ್ ನರ್ಚರ್ ಅಂತ ಬರ್ತದೆ. ಸೊ ನೇಚರ್ ಹುಟ್ಟಿನಿಂದ ಬಂದಂಥದ್ದು, ನರ್ಚರ್ ನಾವು ಹೇಗೆ ಬೆಳೆಸ್ತೀವಿ, ಪಾಲಿಸ್ತೀವಿ, ಇವೆರಡು ಅಂಶಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ. Dear students, the third cause of crime is role of hereditary factors. The study of hereditary, it is also started as a branch of biology. Many scholars started to find out two causes of crime on the basis of heredity or genes. Here, a well-known scholar R.L. Dugdale, in his famous book which was published in 1884, The Jukes, a Study in Crime, Pauperism, Disease and Hereditary. In this book, he enlarged his study and to find out two causes for crime on the basis of heredity and genes. In the 18th century, before 18th century, he takes study of Juke family. Especially in this study, near about 150 years period, here near about 1200 members in this family, how they are became criminals and find out criminals on the basis of heredity and genes. Among 1200 members, the 400 members are suffering from some diseases, anyone diseases, and near about 300 people, they are totally lost in some habits or in some business, and near about 130 members are criminals, and 7 members are involved in murder, and half of the women are involved in prostitutional activities. So these all nature of the family or the activities of the family indicates that here heredity or genes played most important role to commit crimes. Another one scholar, Lange Johannes, he also conducted a study in Bavaria. He conducted a study about 13 twins. Among 13 twins, 10 twins, they have criminal nature. So these all indicates that here hereditary factors or genes also may cause to
became criminal. ನಾಲ್ಕನೆಯ ಕಾರಣ ರಸಗ್ರಂಥಿಗಳ ಪ್ರಭಾವ. ಇಲ್ಲಿ ನಿರ್ನಾಳ ಗ್ರಂಥಿಗಳ ಕಾರ್ಯವೈಖರಿ ಆಧರಿಸಿ ದೈಹಿಕ, ಮಾನಸಿಕ, ಭಾವನಾತ್ಮಕ, ನರಸಂಬಂಧಿ ಅಂಶಗಳನ್ನು ವಿವರಿಸುವಂಥ ಪ್ರಯತ್ನವನ್ನು ಈ ಅಂಶದಡಿಯಲ್ಲಿ ಕಾಣ್ತೀವಿ. ವ್ಯಕ್ತಿಗಳಿಂದ ಎಸಗಲ್ಪಡುವಂಥ ಅಪರಾಧಗಳಿಗೆ ಈ ನಿರ್ನಾಳ ಗ್ರಂಥಿಗಳ ಕಾರ್ಯವೈಖರಿಗಳಲ್ಲಿ ಆಗುವಂಥ ವ್ಯತ್ಯಾಸಗಳೂ ಕೂಡ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. ಈ ನಿರ್ನಾಳ ಗ್ರಂಥಿಗಳ ಕಾರ್ಯವೈಖರಿಯನ್ನು ಆಧರಿಸಿ ನಮ್ಮ ದೈಹಿಕ ಬೆಳವಣಿಗೆಯಲ್ಲಿ ಆಗುವಂಥ ವ್ಯತ್ಯಾಸಗಳು, ಮಾನಸಿಕ ನ್ಯೂನ್ಯತೆಗಳು, ದೇಹದ ರಚನೆ, ಭಾವನಾತ್ಮಕ ವ್ಯತ್ಯಾಸ, ಮಾನಸಿಕ ಏರ್ಪಡುವಿಕೆಗಳು, ನರ ದೌರ್ಬಲ್ಯಗಳು ಇವೆಲ್ಲವುಗಳು ಅಪರಾಧಿ ಪ್ರವೃತ್ತಿಗಳನ್ನು ಪ್ರಚೋದಿಸುವಂಥವುಗಳೇ. ಇವೆಲ್ಲ ಕಾರಣದಿಂದಾಗಿ ಈ ರಸಗ್ರಂಥಿಗಳಲ್ಲಾಗುವಂಥ ವ್ಯತ್ಯಾಸದಿಂದಾಗಿ ವ್ಯಕ್ತಿ ಅಪರಾಧವೆಸಗುವಂಥ ಸಂದರ್ಭಗಳೂ ಕೂಡ ಇವೆ. ಮನಸ್ಸು ಮತ್ತು ದೇಹಗಳ ನಡುವಿನ ಸಂಬಂಧವನ್ನು ವಿವರಿಸುವಲ್ಲಿ ಈ ರಸಗ್ರಂಥಿಗಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ದೇಹ ಸದೃಢವಾಗಿದ್ದು ಮನಸ್ಸು ಸದೃಢವಾಗದೇ ಇರುವುದಕ್ಕೆ, ಮನಸ್ಸು ಸದೃಢವಾಗಿದ್ದು ದೇಹ ಸದೃಢವಾಗದಿರುವುದಕ್ಕೆ ಈ ರಸಗ್ರಂಥಿಗಳ ಅಥವಾ ನಿರ್ನಾಳ ಗ್ರಂಥಿಗಳ ಕಾರ್ಯವೈಖರಿತೆಯೇ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. ಈ ದೇಹ ಮತ್ತು ಮನಸ್ಸುಗಳ ನಡುವೆ ಸರಿಯಾದ ಸಂಬಂಧ ಇಲ್ಲದೆ ಹೋದಾಗ ಅದು ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಾಗ, ದೇಹದ ಸಮತೋಲನವನ್ನು ಕಳೆದುಕೊಂಡಾಗ ವ್ಯಕ್ತಿ ಅಪರಾಧವೆಸಗುವಂಥದ್ದನ್ನು ನಾವು ಕಾಣ್ತೀವಿ. ಅಪರಾಧಿಗಳಲ್ಲಿ ಕಂಡುಬರುವ ಈ ಕೀಳು ತರಗತಿಯ ದೈಹಿಕ ರಚನೆ ರಸಗ್ರಂಥಿಗಳ ಅಸಮರ್ಪಕ ಕಾರ್ಯನಿರ್ವಹಣೆಯೇ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. ದೈಹಿಕ ರಚನೆಯಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಕೀಳು ಮನೋಭಾವನೆಗಳು ಬೆಳೆದು ಬರಲಿಕ್ಕೆ ಈ ಅಸಮರ್ಪಕವಾಗಿರುವಂಥ ರಸಗ್ರಂಥಿಗಳ ಕಾರ್ಯನಿರ್ವಹಣೆ, ಇದರಿಂದ ವ್ಯಕ್ತಿ ಅಪರಾಧಿ ಪ್ರವೃತ್ತಿಗಳಲ್ಲಿ ತೊಡಗುವಂಥದ್ದು ಸಹಜವಾಗಿದೆ. ಸ್ಕಾಲಫ್ ಮತ್ತು ಸ್ಮಿತ್ ಅವರು ತಮ್ಮ ದಿ ನ್ಯೂ ಕ್ರಿಮಿನಾಲಜಿ ಎಂಬ ಗ್ರಂಥದಲ್ಲಿ ಮಾನಸಿಕ ನ್ಯೂನ್ಯತೆಯನ್ನು ಅಪರಾಧಕ್ಕೆ ಪ್ರಮುಖ ಕಾರಣವೆಂದು ವಾದಿಸ್ತಾರೆ. ಇವರ ವಿಚಾರದ ಪ್ರಕಾರ ವ್ಯಕ್ತಿಯ ಮಾನಸಿಕ ನ್ಯೂನ್ಯತೆನೇ ಅಥವಾ ಮಾನಸಿಕ ಅಸ್ಥಿರತೆನೇ ಅಥವಾ ಮಾನಸಿಕ ಅಸಮತೋಲನವೇ ಅಪರಾಧಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದನ್ನು ಕಾಣ್ತೀವಿ. ವ್ಯಕ್ತಿಯ ಈ ಮಾನಸಿಕ ನ್ಯೂನ್ಯತೆಗೆ, ಅಸಮತೋಲನಕ್ಕೆ ರಸಗ್ರಂಥಿಗಳ ಕಾರ್ಯವೈಖರಿಯಲ್ಲಾಗಿರುವಂಥ ವೈಫಲ್ಯವೇ ಕಾರಣ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಇಲ್ಲಿ ರಸಗ್ರಂಥಿಗಳ ಪ್ರಭಾವವೂ ಕೂಡ ಅಪರಾಧಕ್ಕೆ ಒಂದು ಕಾರಣವಾಗಿರುವಂಥದ್ದು ಕೆಲವೊಂದು ವಿದ್ವಾಂಸರ ವಿಚಾರ. Another one cause for crime is that granulator factors. So endocrine glands, based on their work of nature, some scholars try to explain the factors of causes of crime based on the structure of body, mental aspect, emotional aspect, and nervous system. If there is no proper work of endocrine glands, there is no proper physical development. The person may suffering from mental
diseases or differences. They did not have a well built of body, and there is no stable feelings. They are always suffering from some inferiority complex. These all are may cause to commit or involve crime. And the relationship between mind and body, they also played an important role for the causes of crime. If a person have a good physique but did not have any mental fitness, he may also witness of a crime. And some individual, they have well mindset, but physically they are facing many diseases or problem. They are also witness of the crime. It means the relationship between mind and body is most important factor to avoid criminal behavior. And what the inferiority complex we found in criminals because of lack of well structured physique. If the endocrine glands are not worked properly, it may cause to victim of crime. As for the opinion expressed by Scalaf and Smith in his famous book The New Criminology, mental depression or lacks are the main cause to crime. ಹಾಗೆ ಅಪರಾಧಕ್ಕೆ ಇನ್ನೊಂದು ಕಾರಣವನ್ನು ನಾವು ಕಾಣ್ತೀವಿ, ಮಾನಸಿಕ ಮತ್ತು ಮನೋವೈಜ್ಞಾನಿಕ ಕಾರಣಗಳು ಅಂತ. ವ್ಯಕ್ತಿಯ ಮಾನಸಿಕತೆ ಮತ್ತು ಮನಸ್ಸಿನ ಅಥವಾ ಮನೋವೈಜ್ಞಾನಿಕ ಕಾರಣಗಳು ಕೂಡ ಅಪರಾಧಕ್ಕೆ ಕಾರಣ ಅಂತ. ಕೆಲವು ವಿದ್ವಾಂಸರು ಬುದ್ಧಿಮಾಂದ್ಯತೆ, ಮನೋದೌರ್ಬಲ್ಯ, ಹೀನ ಮಾನಸಿಕತೆ, ಮತಿಭ್ರಾಂತಿ, ಮನೋವೈಜ್ಞಾನಿಕದಂತಹ ಮೊದಲಾದ ಅಂಶಗಳ ಹಿನ್ನೆಲೆಯಲ್ಲಿ ಅಪರಾಧಕ್ಕೆ ಕಾರಣಗಳನ್ನು ಗುರುತಿಸ್ತಾರೆ. ಸೊ ಈ ಒಂದು ಮಾನಸಿಕ ಮತ್ತು ಮನೋವೈಜ್ಞಾನಿಕ ನೆಲೆಯಲ್ಲಿ ಕಾರಣಗಳನ್ನು ಹುಡುಕುವಂಥ ವಿದ್ವಾಂಸರಲ್ಲಿ ಹೆಚ್ಚಾಗಿ ವ್ಯಕ್ತಿಯ ಬುದ್ಧಿಮಾಂದ್ಯತೆ ಅಥವಾ ಹುಚ್ಚುತನ, ಮನಸ್ಸಿನ ದೌರ್ಬಲ್ಯ, ಕೆಟ್ಟ ಮಾನಸಿಕತೆ, ಮತಿಭ್ರಾಂತಿಗೆ ಒಳಪಡುವಂಥವುಗಳು ಕೂಡ ವ್ಯಕ್ತಿಯನ್ನು ಅಪರಾಧ ಎಸಗುವಂತೆ ಪ್ರಚೋದಿಸುತ್ತವೆ ಅಂತ. ಗೋಡಾರ್ಡ್ ಎಂಬ ವಿದ್ವಾಂಸ ಅವನ ವಿಚಾರದ ಪ್ರಕಾರ ಬಾಲಾಪರಾಧಿಗಳನ್ನು ಸೈಕೋಮೆಟ್ರಿಕ್ ಪರೀಕ್ಷೆಗೆ ಒಳಪಡಿಸಿ, ಆ ಪರೀಕ್ಷೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆ ಬಾಲಾಪರಾಧಿಗಳಲ್ಲಿರುವಂಥ ಹೀನ ಮಾನಸಿಕತೆಯೇ ಅಪರಾಧಕ್ಕೆ ಕಾರಣ ಅಂತ ಹೇಳ್ತಾರೆ. ಅಂದರೆ ಅಪ್ರಾಪ್ತ ವಯಸ್ಸಿನಲ್ಲಿ ಅಪರಾಧ ಎಸಗಲಿಕ್ಕೆ ಅವನು ಮಾನಸಿಕತೆಯ ಒಂದು ದುರ್ಬಲತೆ ಏನಂತಂದರೆ ಹೀನ ಮಾನಸಿಕತೆ ಅಂತ, ಕೆಟ್ಟ ಮನಸ್ಸಿನಿಂದನೇ ಅವರು ಬಾಲಾಪರಾಧಿಗಳಾಗಿರುತ್ತಾರೆ ಎನ್ನುವಂಥದ್ದನ್ನು ಗೋಡಾರ್ಡ್ ಅವರ ಒಂದು ಅಧ್ಯಯನದಿಂದ ತಿಳಿದು ಬರ್ತದೆ. ಇನ್ನು ಗೋರಿಂಗ್ ಎನ್ನುವಂಥ ಇನ್ನೊಬ್ಬ ವಿದ್ವಾಂಸನ ಪ್ರಕಾರ ದುರ್ಬಲ ಮನಸ್ಸು ಅತಿ ದೊಡ್ಡ ಕಾರಣ ಅಂತ ಹೇಳ್ತಾನೆ. ಅಪರಾಧಕ್ಕೆ ವ್ಯಕ್ತಿಯಲ್ಲಿರುವಂಥ ದುರ್ಬಲ ಮನಸ್ಸೇ ಒಂದು ಅತಿ ದೊಡ್ಡ ಅಪರಾಧಕ್ಕೆ ಕಾರಣ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ. ಇನ್ನು ಮನೋವಿಶ್ಲೇಷಣಾಕಾರರು ಮನಸ್ಸಿನಾಳದಲ್ಲಿನ ಪ್ರೇರಣಾ ಶಕ್ತಿಗಳು, ಸ್ಥಿರೀಕರಣ, ಹತಾಶೆ, ನರವ್ಯಾಧಿ, ಕೀಳರಿಮೆ, ಹಿನ್ನಡೆ,
ತಪ್ಪಿತಸ್ಥ ಮನೋಭಾವನೆಗಳಂತಹ ಮೊದಲಾದ ಅಂಶಗಳಲ್ಲಿ ಅಪರಾಧಿ ವರ್ತನೆಯನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ವ್ಯಕ್ತಿಯ ಮಾನಸಿಕ ಮತ್ತು ಮನೋವೈಜ್ಞಾನಿಕತೆಯನ್ನೇ ಪ್ರತಿನಿಧಿಸುತ್ತವೆ. ಅಂದರೆ ಅಪರಾಧಕ್ಕೆ ಕೇವಲ ಜೈವಿಕ, ರಸಗ್ರಂಥಿಯಂತಹ ಭೌಗೋಳಿಕದಂಥ ಅಂಶಗಳು ಮಾತ್ರ ಕಾರಣವಾಗಿರದೆ ವ್ಯಕ್ತಿಯ ಮನಸ್ಸು, ಮಾನಸಿಕ ಅಂಶಗಳು ಕೂಡ ಅವನನ್ನು ಅಪರಾಧಿಗಳನ್ನಾಗಿ ಮಾಡುತ್ತವೆ ಅಂತ. Dear students, another one cause for crime is that mental and psychological causes. Some scholars, they expressed their opinion that the lack of intelligence or madness and the weak of our mind and cheap-minded people and even psychological factors may also cause to crime. According to Goddard, he conducted a exam to Devlin delinquents. Here Devlin delinquents, he conducted a psychometric exam. He found out the main causes to crime is that they have had a low mentality. The low mentality or bad mentality is the main cause to commit crime. And according to Goring, he said that our weak mind or soul is the main cause to crime. The weakness of the mind, it may cause to commit a mistake or broke the norms. And some psychiatrists, they enlarged his opinion. Some factors may cause to commit criminal behavior. They are if the person have lack of motivational force in their mind and they are not stable and they have inferiority complex, they are not have any forwardness, they always have an attitude of backwardness, and they have some problem of nervous system. So these all are some other factors which may cause to crime mentally and psychologically. ಆತ್ಮೀಯ ವಿದ್ಯಾರ್ಥಿಗಳೇ, ಅಪರಾಧಕ್ಕೆ ಇನ್ನೂ ಹಲವಾರು ಕಾರಣಗಳಿವೆ. ಅವುಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.